ಬಿಜೆಪಿ ಸಂಭ್ರಮಾಚರಣೆ ಗೌರಿಬಿದನೂರು ಇಡೀ ದೇಶದ ಗಮನವನ್ನು ಸೆಳೆದಿದ್ದ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಫಲಿತಾಂಶ ಹೊರಬಿದ್ದಿದ್ದು 3 ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಅಧಿಕಾರದತ್ತ ದಾಪುಗಾಲು ಇಟ್ಟಿದೆ ಅಂತ ಬಿಜೆಪಿ ತಾಲೂಕು ಅಧ್ಯಕ್ಷ ಕೊರಡೀರ್ಲಪ್ಪ ಹರ್ಷ ವ್ಯಕ್ತಪಡಿಸಿದರು. ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ವಿಜಯೋತ್ಸವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿಯನ್ನ ಮಣಿಸಲೇಬೇಕೆಂದು ಪಣ ತೊಟ್ಟಿದ್ದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ರಾಜಕೀಯ ಕಾರ್ಯತಂತ್ರ ಫಲ ಕೊಟ್ಟಿದೆ ಎಂದರು. ಕಾಂಗ್ರೆಸ್ನವರು ಓಟ್ ಚೋರಿ ಅಂತ ಆರೋಪ ಮಾಡ್ತಿದ್ರು, ಆದರೆ ಈ ಚುನಾವಣೆಯಿಂದ ಹೃದಯ ಚೋರಿಯಾಗಿದೆ. ಜನತೆಯ ಹೃದಯದಲ್ಲಿ ಮೋದಿಯವರಿದ್ದಾರೆ ಅಂತ ಮತದಾರರು ಸಾಬೀತುಪಡಿಸಿದ್ದಾರೆ. ಮೋದಿಯವರ ಜನಪರ ಯೋಜನೆಗಳೇ ಈ ಎಲ್ಲ ಚುನಾವಣೆಗಳ ಗೆಲುವಿಗೆ ಸಾಕ್ಷಿಯಾಗಿದೆ ಎಂದರು. ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಇವತ್ತು ಪ್ರಕಟ ಆಗಿದ್ದು, ಈ ಒಂದು ಪಂಚರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ 3 ರಾಜ್ಯಗಳಲ್ಲಿ ತಮ್ಮದೇ ಆದ ಅಭೂತಪೂರ್ವ ಗೆಲುವನ್ನು ಸಾಧಿಸಿ ಸರ್ಕಾರ ರಚನೆ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ನಾವು ಜಯಗಳಿಸಿದ್ದೀವಿ. ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಮೇಲೆ ಹಾಗೂ ನಮ್ಮ ನಾಯಕತ್ವದ ಮೇಲೆ ತುಂಬು ನಂಬಿಕೆಯನ್ನಿಟ್ಟು ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಪಕ್ಷದ ಪರವಾಗಿ ನಿಂತಿರುವ ಎಲ್ಲ ಅಭ್ಯರ್ಥಿಗಳಿಗೆ ಮತ ನೀಡಿ ಗೆಲ್ಲಿಸಿದಂಥ ಮತದಾರ ಬಂಧುಗಳಿಗೆ ಮೊದಲನೇಗೆ ಅನಂತ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇವತ್ತು ಭಾರತ ದೇಶದಲ್ಲಿ ಚುನಾವಣೆ ಯಾವ ಥರ ನಡೀತಾ ಇದೆ ಅಂದರೆ, ಈಗಾಗಲೇ ಕಾಂಗ್ರೆಸ್ ಅವರು ಓಟ್ ಚೋರಿ ಅಂತ ಇದ್ದಾರೆ. ನಿಜವಾಗ್ಲೂ ಕಾಂಗ್ರೆಸ್ ಅವರು ಈ ಚುನಾವಣೆ ಮೂಲಕ ಅರ್ಥ ಮಾಡ್ಕೋಬೇಕು, ಇಲ್ಲಿ ಓಟ್ ಚೋರಿ ಎಲ್ಲ ಆಗಿರೋದು ಜನರ ಹೃದಯ ಚೋರಿ ಆಗಿರೋದು. ಈಗಾಗಲೇ ಜನರು ಹೃದಯದಲ್ಲಿ ನರೇಂದ್ರ ಮೋದಿ ಅವರು ಇದ್ದಾರೆ. ಯಾವುದೇ ಚುನಾವಣೆ ಇರ್ಬೋದು, ನೀವೆಷ್ಟೇ ಆಪಾದನೆಯನ್ನು ಮಾಡಿದ್ರು ನರೇಂದ್ರ ಮೋದಿ ಅವರ ನಾಯಕತ್ವದ ಮೇಲೆ ಸಂಪೂರ್ಣ ಒಂದು ನಂಬಿಕೆ ಇಟ್ಟು ಈ ಭಾರತ ಒಂದು ಅವರ ನೇತೃತ್ವದಲ್ಲಿ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ನಂಬಿಕೆ ಇಟ್ಟು ಒಂದು ವಿಶ್ವದಲ್ಲಿ ಇವತ್ತೇನು ನಾವು ವಿಶ್ವ ನಾಯಕ ನರೇಂದ್ರ ಮೋದಿ ಅವರು ಅಂತ ಕರಿತಾ ಇದ್ದೀವಿ. ಈ ಒಂದು ಎಲ್ಲ ಉದಾಹರಣೆಗಳು ಕೊಡ್ಬೋದು ನಾವು. ನರೇಂದ್ರ ಮೋದಿ ಅವರ ನಾಯಕತ್ವ ಎಂಥದ್ದಂದರೆ, ಇವತ್ತು ಪ್ರಪಂಚ ದೇಶಗಳು ಸಮಸ್ಯೆ ಬಂದಾಗ ನರೇಂದ್ರ ಮೋದಿ ಅವರನ್ನು ಎದುರು ನೋಡ್ತಾ ಇದೆ, ಅವರ ಸಹಾಯಕ್ಕಾಗಿ ಎದುರು ನೋಡ್ತಾ ಇದ್ದೇವೆ. ಇನ್ನೊಂದು ಕಾಲ ಇತ್ತು, ನರೇಂದ್ರ ಮೋದಿ ಅವರು ಬರೋಕ್ಕೆ ಮೊದಲು 2014 ಮೊದಲು ಕಾಂಗ್ರೆಸ್ ಪ್ರಭುತ್ವ ಮತ್ತು ಇತರೆ ರಾಜ್ಯಗಳು ಸರ್ಕಾರಗಳಿದ್ದಾಗ ಪ್ರಪಂಚ ದೇಶಗಳ ಕಡೆ ನಾವು ನೋಡಬೇಕಾಗಿತ್ತು ನಮ್ಮ ಸಮಸ್ಯೆಯನ್ನು ಪರಿಹರಿಸೋಕ್ಕೆ. ನಾವು ಹೋದರೆ ನಮಗಲ್ಲೊಂದು ಜಾಗತಿಕವಾಗಿ ನಮಗೊಂದು ವಿಶ್ವಮಟ್ಟದ ಗೌರವ ಸಿಗ್ತಿರ್ಲಿಲ್ಲ. ನಾವು ಒಂದು ಸಭೆಗೆ ಹೋದರೆ ಹೆಂಗೆ ಹೋಗಿ ಬರ್ತಿದ್ವು ಹಂಗೆ ನಾವು ಪ್ರಧಾನಮಂತ್ರಿಗಳು ಹೋಗಿ ಬರ್ತೀವಿ. ಇವತ್ತಿನ ದಿನ ನಮ್ಮ ಪ್ರಧಾನಿಗಳು ಹೋಗಿದೆ ಅಂದರೆ ಆ ಒಂದು ಕಾರ್ಯಕ್ರಮದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ. ನಗರ ಘಟಕದ ಅಧ್ಯಕ್ಷ ವೇಣುಮಾಧವ್ ಮಾತನಾಡಿ, ದೇಶದಲ್ಲಿ ಪ್ರಧಾನಿ ಮೋದಿಯವರು ನೀಡುತ್ತಿರುವ ಜನಪರ ಯೋಜನೆಗಳು ದೇಶದ ಸುಭದ್ರ ಆಡಳಿತಕ್ಕೆ ಸಿಕ್ಕ ಜಯವಾಗಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಅಧಿಕಾರ ಚುಕ್ಕಾಣಿ ಹಿಡಿಯಲಿದೆ ಅಂತ ಹೇಳಿದರು. ಪಂಚರಾಜ್ಯಗಳಲ್ಲಿ ಚುನಾವಣೆ ನಡೆಯಿತು, ಅದರ ವಿಜಯೋತ್ಸವ ಸಮಾರಂಭದಲ್ಲಿ ನಾವೆಲ್ಲ ಇದೀವಿ. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರಿಗೆ ಸ್ವಾಗತ ಕೊಡ್ತಾ, ನಾವು ಏನು ಬಿಜೆಪಿ ಪಾರ್ಟಿ ಜೊತೆಗೆ ಒಂದು ಸ್ಟೇಟಲ್ಲಿ NDA 3 ರಾಜ್ಯಗಳಲ್ಲಿ ನಮ್ಮದು ಮೆಜಾರಿಟಿ ಬಂದು ಡಿಕ್ಲೇರ್ ಆಗಿದೆ. ಈಗ ಏನು ನಮ್ಮ ಮೋದಿಜಿ ಕೊಡ್ತಾ ಇರೋ ಕಾರ್ಯಕ್ರಮಗಳು ಮೆಚ್ಚಿ ಅವ್ರು ಏನು ಜನ ಅವ್ರಿಗೆ ಸಪೋರ್ಟ್ ಮಾಡಿ ಮತಗಳಾಕಿ ಗೆಲ್ಲಿಸಿದ್ದಾರೆ. ಇದಕ್ಕೆ ನಮ್ಮ ಮೋದಿಜಿ ಕಾರಣ, ಮತ್ತು ಅಮಿತ್ ಶಾ ಅವರ ಚಾಣಕ್ಯತನ, ಏನು ಸಂಘಟನೆ ಮಾಡೋದು, ಏನು ಯಾವ ರೀತಿ ಮಾಡಬೇಕು. ಇದು ವೆಸ್ಟ್ ಬೆಂಗಾಲಲ್ಲಿ ಇದುವರೆಗೆ ತನಕ BJP ಏನಕ್ಕೂ 1 ಸೀಟು ಗೆದ್ದಿರಲಿಲ್ಲ. ಆದರೆ ಈಗ ಗೆದ್ದಿರೋದು ಇಡೀ ಏನು ನಮ್ಮ ಭಾರತ ದೇಶಕ್ಕೆ ಒಂದು ಸ್ವತಂತ್ರ ಬಂದಂಗೆ. ಅಲ್ಲಿ ಭಾರತ ದೇಶದವ್ರು ಅಲ್ದಂಗೆ ಬಾಂಗ್ಲಾದೇಶಿಯವರು ತುಂಬ ಜನ ಇದ್ದರು. ಅವ್ರನ್ನ ದೇಶ ರಕ್ಷಣೆಗೋಸ್ಕರ ಇದು ಮಾಡಲೇಬೇಕಾಗಿತ್ತು, ಮಾಡಿದ್ದಾರೆ. ಇದಕ್ಕೆ ಮೋದಿಜಿಗೆ, ಅಮಿತ್ ಶಾಗೆ, ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಇದು ಸಂಭ್ರಮಾಚರಣೆ ಮಾಡಲೇಬೇಕು. ನಗರ ಘಟಕದ ನಿಕಟಪೂರ್ವ ಅಧ್ಯಕ್ಷ ಮಾರ್ಕೆಟ್ ಮೋಹನ್ ಮಾತನಾಡಿ, ನಮ್ಮ ವಿಶ್ವನಾಯಕ ನರೇಂದ್ರ ಮೋದಿಜಿಯವರ ಜನಪ್ರಿಯತೆಯಿಂದ ಇಂದು ಬಿಜೆಪಿ ಪಕ್ಷ ಗೆಲುವು ಸಾಧಿಸಿದೆ. ಮುಂದಿನ ದಿನಗಳಲ್ಲಿ ಕೂಡ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ನಮ್ಮ ಗೌರಿಬಿದನೂರು ತಾಲೂಕಿನಲ್ಲಿ ಕೂಡ ಬಿಜೆಪಿ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸೋದು ಖಚಿತ ಅಂತ ಹೇಳಿದರು. ಸಂಭ್ರಮಾಚರಣೆ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ವೆಂಕಟಾದ್ರಿ, ಹರೀಶ್, ಶಾಂತಕುಮಾರ್, ಮುದುವೀರಪ್ಪ, ರಮೇಶ್, ಪಾರ್ವತಮ್ಮ, ಲಕ್ಷ್ಮಿ, ಅರುಣಮ್ಮ, ಲಕ್ಷ್ಮೀ ನರಸಮ್ಮ, ಭರತ್, ಮಂಜುನಾಥರಾವ್, ಈಶ್ವರ್, ಮಣಿಕಂಠ, ಶಶಿ, ಮಲ್ಲಿಕಾರ್ಜುನ್, ಅನಿಲ್, ಶ್ರೀನಿವಾಸ್ ಗೌಡ, ಪರಮೇಶ್, ರಘುನಾಥ ರೆಡ್ಡಿ, ಕೇಶವ್ ಮುಂತಾದವರು ಭಾಗವಹಿಸಿದರು. ಜಾಸ್ತಿ ದೂರ ಇಲ್ಲ ನಮ್ಮ ಗೌರಿಬಿದನೂರು ಸಹ ಮತ್ತು ಕರ್ನಾಟಕದಲ್ಲೂ ಸಹ ಬಿಜೆಪಿ ಬರೋದು ಅಂತ ಹೇಳ್ತಾ ನಮ್ಮ ಅಧ್ಯಕ್ಷರು ಇಬ್ಬರು ಮಾತಾಡಿದ್ರು. ರಾಜ್ಯದಲ್ಲಿ ದುರಾಡಳಿತ ಇದೆ,
ವಿಷಯ. ನಮ್ಮ ಜೊತೆಗೆ ಯಾವುದೇ ಅಧಿಕಾರಿ ವರ್ಗ ಸರಿಯಾಗಿ ಕೆಲಸಗಳು ಮಾಡ್ತಾ ಇಲ್ಲ, ನಿಷ್ಕ್ರಿಯಗೊಂಡಿದೆ. ಪ್ರತಿಯೊಂದು ಇಲಾಖೆ ನಿಷ್ಕ್ರಿಯಗೊಂಡಿದೆ, ಇಲಾಖೆಯಲ್ಲಿ ಕೆಲಸಗಾರರಿಲ್ಲ. ಇದೆಲ್ಲ ಜನ ಗಮನಿಸ್ತಾ ಇದ್ದಾರೆ. ನೀವು ಮುಖ್ಯಮಂತ್ರಿಗಳು ಏನು ಮಾಡ್ತಾ ಇದ್ದೀರಾ? ಸುಮ್ಮನೆ ಫ್ರೀ ಅಂತೇಳಿ ಪ್ರತಿಯೊಂದು ಹೆಂಡತಿಗೆ ಫ್ರೀ ಕೊಟ್ಟು ಗಂಡನಿಗೆ ಟ್ರಿಬಲ್ ಆಗ್ತಾ ಇದ್ದೀರಾ. ಹೆಂಡತಿಗೆ 1000 ಕೊಟ್ಟರೆ ಗಂಡನಿಗೆ 3000 ಆಗ್ತಾ ಇದ್ದೀರಾ. ಅದು ಜನ ಎಲ್ಲ ಗಮನಿಸ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಗ್ಯಾರಂಟಿ ನಿಮ್ಮ ಈ ಒಂದು ಕ್ರೌರ್ಯ ಆಡಳಿತ ಮತ್ತು ದುರಾಡಳಿತ ಅಂತ್ಯಗೊಂಡುತ್ತೆ ಅಂತ ಹೇಳ್ತಾ ಈ ಒಂದು ಗೆಲುವಿನ ಸಮಾರಂಭದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಪ್ರೀತಿಯ ಕಾರ್ಯಕರ್ತರು, ನಮ್ಮ ಅಧ್ಯಕ್ಷರು, ಎಲ್ಲ ಹಿರಿಯರು ನನ್ನ ನಮನಗಳು ತಿಳಿಸ್ತಾ, ವಿಶೇಷವಾಗಿ ನಮ್ಮ ಪತ್ರಕರ್ತರಿಗೂ ಸಹ ಬಂದು ಈ ಒಂದು ಅದು ಬೇಗ ನಾವು ಅನ್ಕೊಂಡಿದ್ದು 1 ಗಂಟೆ 2 ಗಂಟೆಯಲ್ಲಿ ನಮಗೆ ಬೇಗ ಬಂದು ಎಲ್ಲ ಕಾರ್ಯಕರ್ತರು ಸೇರಿದ್ದೀರಾ, ಪತ್ರಕರ್ತರು ಸೇರಿ ನಿಮಗೆ ಧನ್ಯವಾದ ಅರ್ಪಿಸ್ತಾ ಇದ್ವಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು.